ಸಲ್ಲಿಸುತ್ತ ಅದೇ ರೀತಿಯಲ್ಲಿ ಪಾಸ್ಟರ್ ರಾಜುರವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತ ಈ ಒಂದು ಕೂಟದಲ್ಲಿ ಭಾಗವಹಿಸುವಂತವರೆಲ್ಲರ ಹೃದಯಗಳಲ್ಲಿ ನೀನು ನೆಲೆಯಾಗಿದ್ದು ಎಲ್ಲರ ಜೀವಿತವನ್ನ ನೀನು ಆಶೀರ್ವದಿಸಿ ನಡೆಸಿ ಕಾಯ್ತಾ ಬರ್ಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ಕೊಳ್ತೇನೆ ತಂದೆ. ಆಮೆನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಹಿರಿಕರಿಗೆ ಧನ್ಯವಾದಗಳನ್ನ ಸಲ್ಲಿಸುವಂತಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಸಹೋದರಿ ವರಲಕ್ಷ್ಮಿ ಅವರು ವಿಶೇಷ ಗೀತೆಯನ್ನ ಹಾಡುವಂತವರಾಗಿದ್ದಾರೆ. ದೇವರು ನಮ್ಗೆ ಸ್ತೋತ್ರ ಆಗ್ಲಿ. ಒಂದು ರಾಗವನ್ನು ಆಡಿಕೊಳ್ಳೋಣ. ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕೆ ಹುಕ್ಕುತ್ತೆ. ಹಾಲೆಲೂಯಾ, ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ. ಸಂತೋಷ ಹುಕ್ಕೆ ಹುಕ್ಕುತ್ತೆ, ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕೆ ಹುಕ್ಕುತ್ತೆ. ಹಾಲೆಲೂಯಾ, ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ. ಸಂತೋಷ ಹುಕ್ಕೆ ಹುಕ್ಕುತ್ತೆ. ದಾರಿ ತಪ್ಪಿ ನಾ ನಡೆದೆ, ಹಾದೆ ದಾರಿಯಲ್ಲಿ ನಾನಲದೆ. ದಾರಿ ತಪ್ಪಿ ನಾ ನಡೆದೆ, ಹಾದೆ ದಾರಿಯಲ್ಲಿ ನಾನಲದೆ. ಆದರೂ ಯೇಸು ಕೈ ಬಿಡದೆ ತಾನೇ ಬಂದು ರಕ್ಷಿಸಿದ. ಆದರೂ ಯೇಸು ಕೈ ಬಿಡದೆ ತಾನೇ ಬಂದು ರಕ್ಷಿಸಿದ. ಇಂಥ ಒಳ್ಳೆ ಯೇಸು ನನ್ನ ಸ್ವಂತ ರಕ್ಷಕ, ಇಂಥ ಒಳ್ಳೆ ಯೇಸು ನನ್ನ ಸ್ವಂತ ರಕ್ಷಕ. ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕೆ ಹುಕ್ಕುತ್ತೆ. ಹಾಲೆಲೂಯಾ, ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ. ಸಂತೋಷ ಹುಕ್ಕೆ ಹುಕ್ಕುತ್ತೆ. ಪಾಪದಲ್ಲಿ ಇರುವವರು ಪಾತಾಳದಲ್ಲಿ ಅಲೆಯುವರು, ಪಾಪದಲ್ಲಿ ಇರುವವರು ಪಾತಾಳದಲ್ಲಿ ಅಲೆಯುವರು. ನಾನು ಪರಲೋಕದಲ್ಲಿ ಹೊಸ ಹಾಡು ಹಾಡುವೆ, ನಾನು ಪರಲೋಕದಲ್ಲಿ ಹೊಸ ಹಾಡು ಹಾಡುವೆ. ಕೊನೆಯವರೆಗೆ ಕಾಯೋ ನನ್ನ ಒಳ್ಳೆ ಯೇಸುವೆ, ಕೊನೆಯವರೆಗೂ ಕಾಯೋ ನನ್ನ ಒಳ್ಳೆ ಯೇಸುವೆ. ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕೆ ಹುಕ್ಕುತ್ತೆ. ಹಾಲೆಲೂಯಾ, ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ. ಸಂತೋಷ ಹುಕ್ಕೆ ಹುಕ್ಕುತ್ತೆ. ಆಮೇನ್. ಥ್ಯಾಂಕ್ ಯು ಸರ್. ವಿಶೇಷ ಗೀತೆಯನ್ನ ಹಾಡಿದ ಸಹೋದರಿ ವರಲಕ್ಷ್ಮಿಗೆ ಧನ್ಯವಾದಗಳು. ಪಾಸ್ಟರ್ ನವೀನ್ ಕುಮಾರ್ ಈ ದಿನದ ಸಂದೇಶಕ್ಕಾಗಿ ಸಹೋದರ ನವೀನ್ ಕುಮಾರ್ ಅವರು ಇರ್ಬೇಕಾಗಿತ್ತು. ಅವರು ಗೊತ್ತಿಲ್ಲ, ಅವ್ರು ಇನ್ನೂ ತಡವಾಗ್ತಾ ಇರ್ಬೋದು. ಫೋನ್ ಮಾಡಿತ್ತು. ಅವ್ರ ನಂಬರ್ ನನ್ನ ಹತ್ರ ಇಲ್ಲ, ನೀವು ಮಾಡ್ತೀರಮ್ಮ? ನನ್ನ ಹತ್ರ ನಂಬರ್ ನೆನ್ನೆ ಬಂದಾಗ ನಾನು ಅವ್ರಿಗೆ ಹೇಳಿದ್ದೆ. ಅಂಕಲ್ ಒಂದ್ ಸಾಂಗ್ ಆಡ್ತಾ ಇರ, ನೋಡ್ತೇನೆ. ಹಿರಿಯರಂತ ಚಿನ್ನಪ್ಪ ಅವರು ಒಂದು ವಿಶೇಷ ಗೀತೆಯನ್ನ ಹಾಡ್ಬೇಕೆಂಬ ಕೇಳ್ಕೊಳ್ತೇನೆ. ಬಿಟ್ಟು ಸ್ವಲ್ಪ ಇಲ್ಲಿ ಹೊರಗಡೆ ಇದ್ದೀನಿ, ಆಡ್ಲಿಕ್ಕಾಗಲ್ಲ. ಹಾಡ್ಲಾ ಸರ್ ಒಂದ್ ಹಾಡು? ಹಾಡಮ್ಮ. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ, ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ. ನನ್ನ ಸರ್ವೇಂದ್ರಿಯಗಳು ಆತನ ಪವಿತ್ರ ನಾಮವನ್ನೇ
ಕೀರ್ತಿಸಲಿ ನನ್ನ ಸರ್ವೇಂದ್ರಗಳು ಆತನ್ ಪವಿತ್ರ ನಾಮವನ್ನೇ ಕೀರ್ತಿಸಲಿ ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ ನಿನ್ನ ಎಲ್ಲ ಅಪರಾಧಗಳನ್ನು ದೇವರು ಕ್ಷಮಿಸಿರುವ ನಿನ್ನ ಎಲ್ಲ ಅಪರಾಧಗಳನ್ನು ದೇವರು ಕ್ಷಮಿಸಿರುವ ಸಮಸ್ತ ರೋಗವನ್ನೇ ವಾಸಿ ಮಾಡುವ ನನ್ ಶಕ್ತನು ಸಮಸ್ತ ರೋಗವನ್ನೇ ವಾಸಿ ಮಾಡುವ ನನ್ ಶಕ್ತನು ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ ಪ್ರೀತಿ ಕೃಪೆಗಳ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವ ಪ್ರೀತಿ ಕೃಪೆಗಳ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವ ಶ್ರೇಷ್ಠ ವರಗಳಿಂದ ನಿನ್ನಾಸೆ ಪೂರೈಸುವ ಶ್ರೇಷ್ಠ ವರಗಳಿಂದ ನಿನ್ನಾಸೆ ಪೂರೈಸುವ ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ ಕುಗ್ಗಿ ಹೋದ ಎಲ್ಲರನ್ನು ನ್ಯಾಯವ ಸ್ಥಾಪಿಸುವ ಕುಗ್ಗಿ ಹೋದ ಎಲ್ಲರಿಗೂ ನ್ಯಾಯವ ಸ್ಥಾಪಿಸುವ ದೀರ್ಘ ಶಾಂತಿ ಪೂರ್ಣ ಪ್ರೀತಿ ಕೊಡುವಾತ ನನ್ ಕರ್ತನು ದೀರ್ಘ ಶಾಂತಿ ಪೂರ್ಣ ಪ್ರೀತಿ ಕೊಡುವಾತ ನನ್ ಕರ್ತನು ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ ಆಮೆನ್. ಆಮೆನ್. ಓಕೆ ಅವರು ಪಾಸ್ಟರ್ ಓಕೆ ನಾನು ಹೇಳಿ ಸಿಕ್ಕಿಲ್ಲ, ನಾನ್ ತಗೊಳ್ತೀನಿ. ತಗೋತೀರಾ? ಹಾ. ಓಕೆ, ಥ್ಯಾಂಕ್ ಯು. ಈ ಸಮಯದಲ್ಲಿ ಎಲ್ಲರಿಗೂ ಸಹೋದರಿ- ಪರವಾಗಿಲ್ಲ. ಎಲ್ಲರಿಗೂ ಮತ್ತೊಮ್ಮೆ ಬೆಳಗಿನ ಮುಂಜಾನೆಯ ಶುಭೋದಯಗಳು. ಈ ಒಂದು ಸಮಯದಲ್ಲಿ ದೈವಿಕ ಮನ್ನವನ್ನ ನಾವು ಉಣಬಡುವುದಕ್ಕಿಂತ ಮುಂಚಿತವಾಗಿ ಸಣ್ಣದಾಗಿ ಒಂದು ಪ್ರಾರ್ಥನೆಯನ್ನ ಸಹೋದರ ಸಾಮಲ್ ಕ್ರಿಸ್ಟೋಫರ್ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಸ್ವರ್ಗೀಯ ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ಕರ್ತನೆ, ದೈವಿಕ ಮನ್ನವನ್ನ ಬಡಿಸುವವರು ನೀವಾಗಿದ್ದೀರಿ. ನಮ್ಮನ್ನ ಪವಿತ್ರಾತ್ಮನ ಮೂಲಕವಾಗಿ ನಡೆಸಿ ನಿಮ್ಮ ಪ್ರಸನ್ನತೆಯಿಂದ ತುಂಬಿಸಿ ಕರ್ತನೆ, ವಾಕ್ಯಗಳನ್ನ ನಾವು ಕಲಿಯುವಾಗ ನಿಮ್ಮ ಪರಲೋಕದ ದ್ವಾರವನ್ನ ತೆಗೆದು ನಮಗೆ ಬೇಕಾದಂತ ಜ್ಞಾನ, ಬುದ್ಧಿ, ತಿಳುವಳಿಕೆ, ಅದನ್ನು ಅರ್ಥ ಮಾಡಿಕೊಳ್ತಕ್ಕಂತ ಬಲ ಶಕ್ತಿಯನ್ನ ಕೊಡಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ. ಆಮೇನ್. ಈ ಒಂದು ಸಮಯದಲ್ಲಿ ನಾನು ಮಾತನಾಡ್ತಕ್ಕಂತ ಒಂದು ವಿಷಯ ಧೈರ್ಯ ಮತ್ತು ಶಕ್ತಿ. ಒಂದು ನಮಗೆ ಕರೇಜ್ ಮತ್ತೆ ಸ್ಟ್ರೆಂತ್ ನಮ್ಮ ಒಂದು ಜೀವಿತದಲ್ಲಿ ಬಹಳಷ್ಟು ಅವಶ್ಯಕವಾಗಿದೆ ಅನ್ನೋದನ್ನ ಈ ಬೆಳಗಿನ ಜಾವದಲ್ಲಿ ನಾವು ತಿಳ್ಕೊಳ್ಳೋಣ. ಯೆಹೋಶುವನು ಬರೆದಂತ ಒಂದು ಗ್ರಂಥ 1ನೇ ಅಧ್ಯಾಯ 9ನೇ ಒಂದು ವಚನವನ್ನ ಓದ್ಲಿಕ್ಕೆ ಕೇಳ್ತೇನೆ. ದಯವಿಟ್ಟು ನನ್ ಜೊತೆ ತಾವು ಸಹಕರಿಸ್ಬೇಕು ಅಂತ ಕೇಳ್ಕೊಳ್ತೇನೆ. ಯೆಹೋಶುವನು ಬರೆದ ಗ್ರಂಥ 1ನೇ ಅಧ್ಯಾಯ 9ನೇ ವಚನ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು,
ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಎಂತ ಒಂದು ಧೈರ್ಯವಾದಂತ ಸ್ಥೈರ್ಯವಾದಂತ ಮಾತನ್ನ ಆ, ಹೇಳಿರ್ತಕ್ಕಂಥದ್ದನ್ನ ನಾವು ಕಾಣುವಂತವರಾಗಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ದೇವರು ನಮಗೆ ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನಾನ್ ನಿನ್ ಜೊತೆಯಲ್ಲಿದ್ದೇನೆ, ಈ ದಿನವೆಲ್ಲ ನಿನ್ನ ಸಂಗಡ ಇರ್ತೇನೆ ಅಂತ ಯೆಹೋವನ ದೇವರು ಹೇಳುವಾಗ ಎಂಥ ಒಂದು ಧೈರ್ಯವನ್ನ ಕೊಡುವಂಥದ್ದಾಗಿದೆ. ಈ ಸಮಯದಲ್ಲಿ ನಾವು ನೋಡುವಾಗ ನಮ್ಮ ಆತ್ಮಿಕ ಬೆಳವಣಿಗೆಯ ಬಹು ಮುಖ್ಯ ಭಾಗ ಭಯ ಪಡುವ ವಿಷಯಗಳನ್ನ ಎದುರಿಸುವಂತದ್ದಾಗಿದೆ. ಅಂದ್ರೆ ನಾವು ನಮ್ಮ ಒಂದು ಜೀವಿತದಲ್ಲಿ ಭಯ ಪಡ್ತಕ್ಕಂತ ಒಂದು ವಿಷಯಗಳನ್ನ, ಸಂದರ್ಭಗಳನ್ನ ಎದುರಿಸುವಂತವರಾಗಿದ್ದೇವೆ. ಈ ಒಂದು ಭಯವನ್ನ ಎದುರಿಸಲು ನಮಗೆ ಧೈರ್ಯ ಮತ್ತೆ ಶಕ್ತಿಯ ಅವಶ್ಯಕತೆ ಬಹಳಷ್ಟು ಮುಖ್ಯವಾಗಿದೆ. ನಿಮ್ಮ ಭಯವನ್ನ ಎದುರಿಸಲು ನಿಮಗೆ ಧೈರ್ಯ ಮತ್ತೆ ಶಕ್ತಿಯನ್ನು ನೀಡುವಂತೆ ನಾವೇನ್ ಮಾಡ್ಬೇಕಾಗಿದೆ? ಈ ಬೆಳಗಿನ ಜಾವದಲ್ಲಿ ದೇವರನ್ನ ಪ್ರಾರ್ಥಿಸಬೇಕಾಗಿದೆ. ಯಾವ ರೀತಿಯ ಭಯವನ್ನ ನಮ್ಮ ಜೀವಿತದಲ್ಲಿ ಎದುರಿಸ್ತಾ ಇದ್ದೇವೆ ಅಂತ ನಮಗೆ ನಿಖರವಾಗಿ ಅಥವಾ ಖಚಿತವಾಗಿ ತಿಳಿದಿದ್ರೆ ಅದನ್ನ ನಾವು ಬಹಿರಂಗ ಪಡಿಸಿ ದೇವರನ್ನ ಕೇಳಿ ತಿಳ್ಕೋಬೇಕಾಗಿದೆ. ಯೆರೆಮೀಯ 33:3 ವಚನವನ್ನ ನಾವು ನೋಡುವಾಗ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ರಹಸ್ಯಗಳನ್ನು, ಮಹತ್ತಾದ ರಹಸ್ಯಗಳನ್ನು ಗೋಚರಪಡಿಸುವೆನು. ಅಂದ್ರೆ ರಹಸ್ಯಗಳು ಅಂತ ಹೇಳಿದಾಗ ಇಲ್ಲಿ ಗೂಢಾರ್ಥಗಳನ್ನ ದೇವರು ತಿಳಿಸುವಂತವರಾಗಿದ್ದಾರೆ. ಅಂದ್ರೆ ನಾನು ಯಾವ ರೀತಿಯಲ್ಲಿ ಭಯವನ್ನ ಎದುರಿಸ್ತಾ ಇದ್ದೇನೆ ಅದನ್ನ ನಾವು ದೇವರಲ್ಲಿ ಕೇಳ್ಕೋಬೇಕಾಗಿದೆ. ದೇವರನ್ನ ಕೇಳುವಾಗ ಖಂಡಿತವಾಗಿಯೂ ಸಹ ದೇವರು ಆ ಒಂದು ಭಯವನ್ನ ಎದುರಿಸಲು ಯಾತಕ್ಕೋಸ್ಕರ ಎದುರಿಸ್ತಾ ಇದ್ದೇವೆ ಅನ್ನೋ ಒಂದು ರಹಸ್ಯವನ್ನ ತಿಳಿಸಿ ಆ ಒಂದು ಭಯದಿಂದ ಹೊರಗಡೆ ಬರ್ಲಿಕ್ಕೆ ದೇವರು ನಮಗೆ ಸಹಾಯವನ್ನ ಮಾಡುವಂತವರಾಗಿದ್ದಾರೆ. ನಾವು ಆತ್ಮಿಕವಾಗಿ ಬೆಳೆಯಬೇಕಾದರೆ ಭಯದ ರಹಸ್ಯ ತಿಳಿದುಕೊಳ್ಳುವುದು ಬಹಳಷ್ಟು ಅವಶ್ಯಕವಾಗಿದೆ. ನಮ್ಮ ಜೀವಿತದಲ್ಲಿ ಬರ್ತಕ್ಕಂತ ಹೋರಾಟಗಳನ್ನ ಎದುರಿಸಲು ನಮಗೆ ಧೈರ್ಯ ಮತ್ತೆ ಶಕ್ತಿಯ ಅವಶ್ಯಕತೆ ಬೇಕು ಅನ್ನೋದು ನಮ್ಗೆ ತಿಳಿದಿದೆ. ನಮ್ಮ ದೇವರು ಬಲಶಾಲಿಯಾದಂತ ದೇವರು. ಹಾಗೂ ಆತನು ಹೇಗೆ ಮೋಶೆಯ ಮೂಲಕ ತನ್ನ ಶಕ್ತಿಯನ್ನು ತೋರಿಸಿದನು ಎಂದು ನನಗೂ ಸಹ ಗೊತ್ತಿದೆ, ಹಾಗೂ ನಿಮ್ಗೂ ಸಹ ಗೊತ್ತಿದೆ. ಅಂದ್ರೆ ತನ್ನ ಶಕ್ತಿ ಸಾಮರ್ಥ್ಯವನ್ನ ದೇವರು ತೋರಿಸಿ ಮೋಶೆಯ ಮೂಲಕ ದೇವರು ನಮಗೆ ಎಷ್ಟು ಬಲಶಾಲಿ ಮತ್ತು ಎಷ್ಟು ಧೈರ್ಯಶಾಲಿ, ನಾವುಗಳು ಸಹ ಆತನಲ್ಲಿ ಧೈರ್ಯ ಮತ್ತು ಶಕ್ತಿಯನ್ನ ಹೊಂದಿಕೊಂಡಿದ್ದೇವೆ ಅನ್ನೋದನ್ನ ತಿಳಿಸಿದ್ದಾರೆ. ನಮ್ಮ ಜೀವಿತದಲ್ಲಿ ಏನನ್ನಾದರೂ ನಾವು ಸಾಧಿಸಬೇಕಾದರೆ ಧೈರ್ಯ ಮತ್ತೆ ಶಕ್ತಿಯು ನಮಗೆ ಬೇಕಾಗಿದೆ. ಜೀವನ ಅಂತಕ್ಕಂಥದ್ದು ಒಂದು ಹೋರಾಟ, ಮತ್ತೆ ದುಃಖ, ಸಮಸ್ಯೆ, ಮತ್ತೆ ನಾವು ತೆಗೆದುಕೊಳ್ತಕ್ಕಂತ ನಿರ್ಧಾರಗಳಿಂದನೇ ಹೋಗಿದೆ ಅನ್ನೋದನ್ನ ನಾವು ಮನಗಾಣ್ಬೇಕಾಗಿದೆ. ಜೀವನ ಅಂತಕ್ಕಂಥದ್ದು ಒಂದು ಕಷ್ಟಕರವಾದಂತ ಒಂದು ದಿನನಿತ್ಯದ ಒಂದು ಸಮಸ್ಯೆ ಆಗಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದ್ರಿಂದ ನಾವು ದೇವರು ನಮ್ಮನ್ನ ಧೈರ್ಯಶಾಲಿಗಳಾಗಿಯೂ ಧೈರ್ಯವಂತರಾಗಿಯೂ ಇರಲು ಹೇಳುವಂತವರಾಗಿದ್ದಾರೆ. ಹೌದು, ಪ್ರತಿನಿತ್ಯದಲ್ಲಿ ನಾವು ಇಡ್ತಕ್ಕಂತ ಪ್ರತಿ ಒಂದೊಂದು ಹೆಜ್ಜೆಯಲ್ಲಿಯೂ ಸಹ ಇತ್ತೀಚಿನ ದಿನಗಳಲ್ಲಿ ಅಯ್ಯೋ ಯಾವ ರೀತಿಯಲ್ಲಿ ಸಮಸ್ಯೆಯನ್ನ ಎದುರಿಸೋದು, ಆರೋಗ್ಯದ ಸಮಸ್ಯೆ ಇರಬಹುದು, ಹಣಕಾಸಿನ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿ, ಶಾಂತಿ, ಸಮಾಧಾನದ ಒಂದು ಸಮಸ್ಯೆ, ಮತ್ತೆ ಕೆಲಸ ಮಾಡ್ತಕ್ಕಂತ ಸ್ಥಳಗಳಲ್ಲಿ, ಸಭೆಗಳಲ್ಲಿ, ಅಕ್ಕಪಕ್ಕದಲ್ಲಿ ಇದು ದಿನನಿತ್ಯದ ಒಂದು ರೂಢಿ ಹಾಕೊಂಡು ಬಂದ್ಬಿಟ್ಟಿದೆ. ಅವುಗಳನ್ನೆಲ್ಲ ನಾವು ಎದುರಿಸ್ಬೇಕು ಅಂತ ಹೇಳಿದಾಗ ನಾವು ದೇವರಲ್ಲಿ ಕೇಳಿಕೊಳ್ಳುವಾಗ ಆತನ ಏನ್ ಮಾಡ್ತಾನೆ, ನೀವು ಧೈರ್ಯದಿಂದ ಇರ್ರಿ, ಯಾವುದಕ್ಕೂ ಭಯ ಪಡ್ಬೇಡ್ರಿ, ಅಂಜಬೇಡ್ರಿ, ಕಳವಳಗೊಳ್ಳಬೇಡ್ರಿ, ನೀವು ಹೋಗೋ ಕಡೆಯಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನು ನಾನ್ ನಿಮ್ ಜೊತೆಯಲ್ಲಿ ಇರ್ತೇನೆ ಅಂತ ದೇವರು ಹೇಳುವಾಗ ಎಂತ ಬಲ ಮತ್ತೆ ಧೈರ್ಯ ಶಕ್ತಿಯನ್ನ ದೇವರು ನಮ್ಗೆ ಕೊಡುವಂತವರಾಗಿದ್ದಾರೆ. ಮತ್ತೆ ನಾವು ಯೆಹೋವನಿಗೆ ನಾವು ಪ್ರಾರ್ಥನೆ ಮಾಡುವಾಗ, ಮೊರೆ ಇಡುವಾಗ ಆತನು ಸದುತ್ತರವನ್ನ ಕೊಡುವಂತವರಾಗಿದ್ದಾರೆ. ನಾವು ಯೆಹೋಶುವನ ಒಂದು ಕಥೆಯನ್ನ ನಾವು ನೋಡುವಾಗ ಅದನ್ನ
ನಾವು ನೆನಪಿಗೆ ತಂದ್ಕೊಳ್ಬೇಕಾಗಿದೆ. ದೇವರು ಹೇಗೆ ಆತನನ್ನ ಬಲಪಡಿಸುವುದು ಎಂಬುದನ್ನ ನಾವು ನೆನಪಿಗೆ ತಂದುಕೊಳ್ಳುವ ಜೊತೆಗೆ, ಮೋಶೆಯ ಜೊತೆಗೆ ಇದ್ದ ಹಾಗೆ ದೇವರು ನಿಮ್ಮೊಟ್ಟಿಗೆ ನನ್ನೊಟ್ಟಿಗೆ ಇರುತ್ತೇನೆ, ಎಂದಿಗೂ ಕೈ ಬಿಡುವುದಿಲ್ಲ, ಧೈರ್ಯದಿಂದ ಬಲಶಾಲಿಗಳಾಗಿರಿ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಕಾಣುವಂತವರಾಗಿದ್ದೇವೆ. ಕೀರ್ತನೆಗಳು 46ನೇ ಅಧ್ಯಾಯ 1ರಿಂದ 3ನೇ ವಚನವನ್ನ ನಾವು ನೋಡುವ. ಕೀರ್ತನೆ 46. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದುದರಿಂದ ಭೂಮಿಯು ಮಾರ್ಪಟ್ಟರೂ, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು, ಅದರ ಅಲ್ಲಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು. ಇಲ್ಲಿ ನಾವು ನೋಡ್ತೇವೆ, ನಮ್ಗೆ ಈ ಒಂದು ಭೂಮಿಯು ಮಾರ್ಪಟ್ರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗೋದ್ರೂ ಸಹ ನಮ್ಗೆ ಭಯ ಇಲ್ಲ. ಯಾಕೆ? ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಅದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ನಾವು ಮರಿಬಾರ್ದು. ಎಂತದೇ ಇಕ್ಕಟ್ಟಿನ ಪರಿಸ್ಥಿತಿ ಬಂದಾಗ್ಯೂ ಸಹ ದೇವರು ನಮ್ಗೆ ಸಹಾಯಕನಾಗಿರ್ತಾನೆ ಅನ್ನೋದನ್ನ ನಾವು ಮನಗಾಣ್ಬೇಕಾಗಿದೆ. 2 ಕೊರಿಂಥ 12ನೇ ಅಧ್ಯಾಯ 9 ಮತ್ತೆ 10ನೇ ವಚನವನ್ನ ನಾವು ಓದ್ಕೊಳ್ಳೋಣ. 2 ಕೊರಿಂಥ 12ನೇ ಅಧ್ಯಾಯ 9 ಮತ್ತೆ 10ನೇ ವಚನ. 2 ಕೊರಿಂಥ 12ನೇ ಅಧ್ಯಾಯ 9 ಮತ್ತು 10ನೇ ವಚನ. ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. ಇಲ್ಲಿ ನಾವು ನೋಡ್ತೇವೆ, ದೇವರ ಒಂದು ಕೃಪೆ ನಮ್ಗೆ ಸಾಕಾಗಿದೆ. ಆತನ ಒಂದು ಕೃಪೆಯು ನಮ್ಮ ಮೇಲಿರುವಾಗ, ನಾವು ಬಲಹೀನತೆಯಲ್ಲಿರುವಾಗ ದೇವರು ನಮಗೆ ಬಲವನ್ನ ಕೊಡುವಂತವರಾಗಿದ್ದಾರೆ. ದೇವರನ್ನ ನಾವು ಆತುಕೊಳ್ಳುವಾಗ ಖಂಡಿತವಾಗಿಯೂ ಸಹ ಇಕ್ಕಟ್ಟಿನಲ್ಲಿ ದೇವರು ನಮಗೆ ಸಹಾಯಕನಾಗುವಂತವನಾಗಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾಗುವ. ಅಲ್ಲಿ ಮುಂದಕ್ಕೆ ಓದಿ ಅಂಕಲ್. ಕ್ರಿಸ್ತನ ಒಂದು ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರುವಾಗ ಕ್ರಿಸ್ತನ್ ಏನ್ ಮಾಡ್ತೇನೆ, ನಮಗೆ ಬಲವಾದ ಒಂದು ನೆಲೆಯನ್ನ ಕೊಡುವಂತವರಾಗಿದ್ದಾರೆ. ಜ್ಞಾನೋಕ್ತಿಗಳು 18 10ನೇ ವಚನದಲ್ಲಿ ನಾವು ನೋಡುವಾಗ, ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರನಾಗಿರುವನು. ನಾವು ದೇವರ ಒಂದು ನಾಮದಲ್ಲಿ, ಆತನ ಹೆಸರಿನಲ್ಲಿ ನಾವು ಜೀವಿಸುವಾಗ ಆತನ ನಮಗೆ ಒಂದು ಕೋಟೆಯಾಗಿ ಆತನು ನಮ್ಮನ್ನ ಬಲಪಡಿಸ್ತಕ್ಕಂಥವನಾಗಿದ್ದಾನೆ, ಭದ್ರಪಡಿಸ್ತಕ್ಕಂಥವನಾಗಿದ್ದಾನೆ. ನಾನು ಕೀರ್ತನೆ 23:4 ನೋಡುವಾಗ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನಿನ್ನ ದೊಣ್ಣೆಯೂ ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ದೇವರ ಒಂದು ಕೋಲು ಮತ್ತೆ ದೊಣ್ಣೆ ನಮ್ಗೆ ಧೈರ್ಯವನ್ನ ಕೊಡುವಂತವನಾಗಿದ್ದಾನೆ. ಕೀರ್ತನೆ 23ನೇ ಅಧ್ಯಾಯದಲ್ಲಿ ನೋಡುವಾಗ, ದೇವರು ನಮಗೆ ಕುರುಬನಾಗಿದ್ದಾನೆ. ಆ ಕುರುಬನು ಕುರಿಯಾದ ನಮ್ಮನ್ನ ಬಲಪಡಿಸ್ತಕ್ಕಂಥವನಾಗಿದ್ದಾನೆ. ಆತನು ಇದ್ದಿರ್ತಕ್ಕಂತ ಆ ಒಂದು ಕೋಲು ಮತ್ತೆ ದೊಣ್ಣೆ ನಮ್ಗೆ ಬಲವನ್ನ ಕೊಡ್ತಕ್ಕಂಥದ್ದಾಗಿದೆ, ಮತ್ತೆ ಧೈರ್ಯವನ್ನ ಕೊಡ್ತಕ್ಕಂಥದ್ದಾಗಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಯೆಶಾಯ 41ನೇ ಅಧ್ಯಾಯ 10ನೇ ವಚನವನ್ನ ನಾವು ನೋಡಿಕೊಳ್ಳುವ. ಯೆಶಾಯ 41ನೇ ಅಧ್ಯಾಯ 10ನೇ ಒಂದು ವಚನವನ್ನು ನೋಡುವಾಗ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ದೇವರು ಎಷ್ಟು ಅದ್ಭುತವಾಗಿ ಈ ಒಂದು ಒಡಂಬಡಿಕೆಯನ್ನ, ವಾಗ್ದಾನವನ್ನ ನಮ್ಗೆ ಕೊಡುವಂತವರಾಗಿದ್ದಾರೆ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ನಾವು ಯಾವಾಗ ದೇವರೊಟ್ಟಿಗೆ, ದೇವರಲ್ಲಿ ನೆಲೆಯಾಗಿರುವಂತವರಾಗಿದ್ದೇವೋ, ಆತನ ಒಂದು ಆಜ್ಞೆಗಳಿಗೆ ನಾವು ನಡೆದುಕೊಳ್ಳುವಂತವರಾಗಿದ್ದೇವೋ,
ಒಬ್ಬರನ್ನೊಬ್ಬರು ನಾವು ಪ್ರೀತಿಸುವಂತವರಾಗಿದ್ದೇವೋ, ನಿಸ್ವಾರ್ಥದ ಪ್ರೀತಿಯಿಂದ ನಾವು ಬದುಕುವಂತವರಾಗಿದ್ದೇವೋ, ಆ ಒಂದು ಸಮಯದಲ್ಲಿ ದೇವರು ನಮಗೆ ಕೊಡ್ತಕ್ಕಂತ ಒಂದು ವಾಗ್ದಾನ, ಯಾವುದೇ ಕಾರಣಕ್ಕೂ ನೀನ್ ನಾವು ನಮ್ಮ ಜೊತೆಯಲ್ಲಿ ದೇವ್ರು ಇರ್ಬೇಕಾದ್ರೆ ನಾವ್ ಯಾಕೆ ಹೆದರ್ಕೋಬೇಕು? ಆ ಒಂದು ಯೇಸು ಕ್ರಿಸ್ತನೇ ನಮಗೆ ಧೈರ್ಯ ಮತ್ತೆ ಶಕ್ತಿಯಾಗಿದ್ದಾರೆ. ಯೇಸು ಕ್ರಿಸ್ತನು ನಮ್ಮಲ್ಲಿರುವಾಗ, ಆತ್ಮನು ನಮ್ಮಲ್ಲಿರುವಾಗ ನಾವು ಯಾವುದಕ್ಕೂ ಸಹ ಭಯ ಪಡೋದಿಲ್ಲ. ಯಾಕೆಂದ್ರೆ ಆತ ನನ್ನ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಇರುವಂತವರಾಗಿದ್ದಾರೆ. 24/7 ಅಂತ ಹೇಳ್ತೀವಿ, 24/7 ಅಂದ್ರೆ ಪ್ರತಿಯೊಂದೊಂದು ಕ್ಷಣಗಳಲ್ಲಿಯೂ ಸಹ ದೇವರು ನಮ್ಮೊಟ್ಟಿಗೆ ಇರುವಂತವರಾಗಿದ್ದಾರೆ. ಯಾಕೆ ಅಂದ್ರೆ ಆತನ ಕೊಡ್ತಕ್ಕಂತ ಒಂದು ಧೈರ್ಯ ಮತ್ತೆ ಶಕ್ತಿ ನಮ್ಮೊಳಗೆ ಇರುವಾಗ ನಾವು ಯಾವುದಕ್ಕೂ ಸಹ ಹೆದರಬಾರ್ದಾಗಿದೆ. ಮತ್ತೆ ಹಬಕ್ಕೂಕ 3ನೇ ಅಧ್ಯಾಯ 9ನೇ ವಚನವನ್ನ ನಾವು ನೋಡಿಕೊಳ್ಳುವಾಗ, ಕರ್ತನಾದ ಯೆಹೋವನೇ ನನ್ನ ಬಲ, ದೇವರೇ ನನ್ನ ಬಲವಾಗಿದ್ದಾರೆ, ಯಾತಕ್ಕೋಸ್ಕರ ನಾವು ಹೆದರ್ಬೇಕು? ಯಾವುದಕ್ಕೂ ಸಹ ಇದು ಅಂಜ ಕಾರಣವಿಲ್ಲ. ಯೆಹೋವನು ನನಗಿದ್ದಾನೆ, ಭಯ ಪಡೆನು. ಕೀರ್ತನೆ 118ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳುವಾಗ, ಯೆಹೋವನು ನನಗಿದ್ದಾನೆ, ನಾನು ಭಯ ಪಡಲ್ಲ. ನಾನು ಯಾವಾಗ ದೇವರ ಒಂದು ಜೊತೆಯಲ್ಲಿ, ಆತನ ಸನಿಹದಲ್ಲಿ ಇರುವಂತವರಾಗಿದ್ದೇವೋ, ನಾವು ಯಾವುದೇ ಕಾರಣಕ್ಕೂ ಸಹ ನಾವು ಭಯ ಪಡಲ್ಲ. ಆತನೇ ನಮಗೆ ಧೈರ್ಯ ಮತ್ತೆ ಶಕ್ತಿಯನ್ನ ಕೊಡುವಂತವನಾಗಿದ್ದಾನೆ. ಫಿಲಿಪ್ಪಿ 4ನೇ ಅಧ್ಯಾಯ 13ನೇ ವಚನವನ್ನ ನಾವು ನೋಡಿಕೊಳ್ಳುವಾಗ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದಾನೆ. ನಾವು ಕ್ರಿಸ್ತನಲ್ಲಿ ಇರುವುದಾದ್ರೆ ಆತನು ನಮ್ಮನ್ನ ಬಲಪಡಿಸುವಂತವರಾಗಿದ್ದಾರೆ. ದೇವರು ನಮ್ಮನ್ನ ಬಲಪಡಿಸುವಾಗ ನಾವು ಎಲ್ಲದಕ್ಕೂ ಎದುರಿಸಲು ಮತ್ತೆ ಎಲ್ಲವನ್ನ ಸಹ ನಾವು ನಮ್ಮ ಒಂದು ಜೀವಿತದಲ್ಲಿ ಬರ್ತಕ್ಕಂತ ಎಲ್ಲ ಮೇಲು ಅಥವಾ ಕೆಳಗೆ ಬರ್ತಕ್ಕಂತ ಸಮಸ್ಯೆಗಳಿರಬಹುದು, ಅನಾರೋಗ್ಯದ ಸಮಸ್ಯೆ ಅಥವಾ ಆರ್ಥಿಕವಾದಂತ ಸಮಸ್ಯೆ. ನಾನು ಶುರುವಲ್ಲೇ ಹೇಳ್ದೆ, ಏನೆಲ್ಲಾ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಬರುವಂತದ್ದಾಗಿದೆ, ಅವನ್ನೆಲ್ಲ ನಾವು ಎದುರಿಸ್ಬೇಕು ಅಂತ ಹೇಳಿದಾಗ ದೇವರು ನಮ್ಮಲ್ಲಿ ಇರುವಂತವರಾಗಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ, ಯೇಸು ಕ್ರಿಸ್ತನ ಕೃಪೆಯಲ್ಲಿ, ಯೇಸು ಕ್ರಿಸ್ತನ ರಕ್ತದಲ್ಲಿ ನಾವು ಎಲ್ಲವನ್ನ ಎದುರಿಸ್ಲಿಕ್ಕೆ ಸಾಧ್ಯ. ಯಾವಾಗ ಎದುರಿಸ್ಲಿಕ್ಕೆ ಸಾಧ್ಯ? ನಮ್ಮಲ್ಲಿ ಧೈರ್ಯ ಮತ್ತೆ ಶಕ್ತಿ ದೇವರು ನಮ್ಗೆ ಕೊಡ್ಬೇಕಾಗಿದೆ. ಅದೇ ಧೈರ್ಯ ಮತ್ತೆ ಶಕ್ತಿಯನ್ನ ನಾವು ಪಡ್ಕೋಬೇಕು ಅಂತ ಹೇಳಿದಾಗ ದೇವರಲ್ಲಿ ನಾವು ಆತ್ಮಿಕವಾಗಿ ಬೆಳಿಬೇಕಾಗಿದೆ. ಆ ಆತ್ಮಿಕವಾಗಿ ಬೆಳಿಬೇಕಾದರೆ ಆ ಭಯದ ರಹಸ್ಯವನ್ನ ತಿಳ್ಕೊಳ್ಳೋದು ಬಹಳಷ್ಟು ಅವಶ್ಯಕವಾಗಿದೆ. ಆ ಭಯದ ರಹಸ್ಯಗಳನ್ನ ನಾವು ತಿಳ್ಕೊಂಡು ತದನಂತರದಲ್ಲಿ ಧೈರ್ಯ ಮತ್ತೆ ಶಕ್ತಿಯಿಂದ ನಾವು ಎಲ್ಲವನ್ನ ಎದುರಿಸಲು ಸಾಧ್ಯವಾಗಿದೆ. ಹಾಗಾಗಿ ಮತ್ತೊಮ್ಮೆ ಒಂದು ವಾಕ್ಯವನ್ನ ಹೇಳೋಣ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಕರ್ತನಾದ ಯೆಹೋವನೇ ನನ್ನ ಬಲ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಯೆಹೋವನು ನನಗಿದ್ದಾನೆ, ಭಯ ಪಡೆನು. ಈ ಒಂದು ಸಣ್ಣ ಆಲೋಚನೆಯ ಮೂಲಕವಾಗಿ ಈ ಒಂದು ಬೆಳಗಿನ ಜಾವದ ಒಂದು ದೈವಿಕ ಮನ್ನವನ್ನ ನಾವು ಸೇವಿಸಿದ್ದೇವೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಹೇಳುವಂತಳಾಗಿದ್ದೇನೆ. ಆಮೇಲೆ ಆಮೇನ್. ಉತ್ತಮವಾದಂತಹ ಸಂದೇಶಕ್ಕಾಗಿ ಸಹೋದರಿ ಸವಿತಾ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ದೇವರು ನಮ್ಮೊಂದಿಗಿದ್ದು ನಮ್ಮ ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ಎಲ್ಲ ಸಮಯದಲ್ಲಿ ನಮ್ಮನ್ನು ಪರಾಂಬರಿಸಿ ತನ್ನ ವಾಗ್ದಾನಗನುಸಾರವಾಗಿ ನಮ್ಮನ್ನು ನಡೆಸಿ ಉದ್ಧರಿಸುವ ಆತನಾಗಿದ್ದಾನೆ. ವಾಗ್ದಾನಗಳನ್ನ ನೆರವೇರಿಸುವಂತವನಾಗಿದ್ದಾನೆ. ಆ ಒಂದು ಉತ್ತಮವಾದಂತಹ ಧೈರ್ಯದ ಸಂದೇಶಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ನಮ್ಮ ಜೊತೆಯಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಇದೆ ಸುಮಾರು 13 ಪ್ರಾರ್ಥನೆ ಹಾಕಿ ಒಟ್ಟು ಎಷ್ಟಿದೆ ನೋಡೋಣ. ಅನಂತರ ನನ್ನ ಜೊತೆಯಲ್ಲಿ ಅನೇಕರು ಇದ್ದೀರಾ. ಪ್ರಾರ್ಥನೆಯಲ್ಲಿ ನಾವು ಹೋಗೋಣ.
ಓಕೆ, ನಮ್ಮ ಜೊತೆಯಲ್ಲಿ ಪಾಸ್ಟರ್ ಅಮಿತ್ ಅವರಿದ್ದಾರೆ. ಅವರು ಮೊದಲನೇದಾಗಿ ಪ್ರಾರ್ಥನೆ ಮಾಡಲಿ ಮೊದಲನೇ ಭಾಗಕ್ಕಾಗಿ ಚಾಟ್ ಬಾಕ್ಸ್ ಅಲ್ಲಿ. ಎರಡನೇದಾಗಿ ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರಿದ್ದಾರೆ. ಅವರು ಉಳಿದ ಭಾಗಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಇನ್ನು ಚಾಟರ್ ಹಾಕಿಲ್ಲ ಪಾಸ್ಟರ್, ಇನ್ನ ಬಂದಿಲ್ಲ. ಮೊದಲನೇ ಭಾಗ 13 1ರಿಂದ 13 ತನಕ ನೀವು ಮಾಡಿ, ನಂತರ ಉಳಿದ ಭಾಗವನ್ನ ಅವ್ರು ಹಾಕ್ತಾರೆ. ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರು ಆ ನಂತರ ಮುಂದುವರಿಸ್ತಾರೆ. ನೀವು ಪ್ರಾರ್ಥನೆ ಮಾಡಿ. ಪಾಸ್ಟ್ರೆ ಬಂದಿಲ್ಲ ಪಾಸ್ಟ್ರೆ, ಚಾಟರ್ ಇಲ್ಲ ಪಾಸ್ಟ್ರೆ, ಹಾಕಿಲ್ಲ ಇನ್ನು. ಇಲ್ವಾ? ಈಗ ಬಂತು ಪಾಸ್ಟ್ರೆ. ಪಾಸ್ಟರ್ ನೀವು ಲೇಟ್ ಆಗಿ ಜಾಯ್ನ್ ಆದ್ರಲ್ಲ, ಅದಕ್ಕೆ ನಿಮ್ಗೆ ಬಂದಿಲ್ಲ. ಓಕೆ, ಸೊ 13ಗೋಸ್ಕರ ನಾನು ಪ್ರೇರಣೆ ಮಾಡ್ತೀನಿ. ಆಯ್ತು. ಸರ್ವಶಕ್ತನು, ಸರ್ವವ್ಯಾಪಿಯು, ಸರ್ವಜ್ಞಾನಿಯೂ ಆಗಿರುವಂತ, ಪರಲೋಕದಲ್ಲಿ ವಾಸ ಮಾಡುವಂತ ನಮ್ಮ ತಂದೆಯಾದ ದೇವರೇ, ಅಪ್ಪ ನಿನ್ನ ಪವಿತ್ರವಾದ ನಾಮಕ್ಕೆ ನಾನು ಸ್ತೋತ್ರಗಳು ಸಲ್ಲಿಸುವಂತವನಾಗಿದ್ದೇನೆ ಕರ್ತ. ನೀನು ಬಹಳ ಒಳ್ಳೆಯವನು, ದಯ ತೋರಿಸುವವನು, ಶಾಂತಿ ಸಮಾಧಾನ ನೀಡುವಂತವನು, ಕರುಣೆ ತೋರಿಸುವಂತವನು ನೀನಾಗಿದೆ ರಕ್ಷಕನೇ. ಅದಕ್ಕಾಗಿ ಸ್ತೋತ್ರ. ಆದಿಯಲ್ಲಿ ಮಾನವನನ್ನು ಉಂಟು ಮಾಡಿ ದೇವರೇ ಎಲ್ಲಾ ರೀತಿಯಾದಂತ ಆಶೀರ್ವಾದವನ್ನು ಆತನಿಗೆ ದಯಪಾಲಿಸಿ ಕೊಟ್ಟಿದೆ. ಅದಕ್ಕಾಗಿ ವಂದನೆಗಳು ಸಲ್ಲಿಸ್ತೇನೆ ಕರ್ತ. ಈ ಮುಂಜಾನೆಯ ವೇಳೆಯಲ್ಲಿ ನಿನ್ನ ಮಗಳನ್ನು ಸ್ವಾಮಿ ನಿಂತನೆ ಮರೆಮಾಚಿ ಈ ಒಂದು ಧೈರ್ಯದ ವಿಷಯದಲ್ಲಿ ಮತ್ತು ಭಯದ ವಿಷಯದಲ್ಲಿ ಕರ್ತನೆ ಮಾತನಾಡಲಿಕ್ಕಾಗುವಂತೆ ನಮ್ಮನ್ನು ಎಚ್ಚರಗೊಳಿಸಿದಕ್ಕಾಗಿ ವಂದನೆಗಳು ಸಲ್ಲಿಸ್ತೇವೆ. ಅನೇಕ ಸಾರಿ ನಾವು ಜೀವಿಸುವಾಗ ಈ ಕಷ್ಟ, ನಷ್ಟ, ದುಃಖ, ಬಾಧೆ, ರೋಗ ರುಜಿನಗಳು ಬರುವಾಗ ಭಯವಾಗ್ತದೆ ಮಹಾಪ್ರಭು. ಅಯ್ಯೋ, ಯಾಕೆ ಹೀಗೆ ನನಗೆ ಆಗ್ತಾ ಇದೆ, ಯಾಕೆ ನೋವು ನನಗೆ ಕಾಡ್ತಾ ಇದೆ, ಯಾಕೆ ರೋಗ ನನಗೆ ಕಾಡ್ತಾ ಇದೆ ಎಂಬುದಾಗಿ ಅನೇಕ ಸಾರಿ ಭಯವಾಗ್ತದೆ. ಅದರ ಮಧ್ಯದಲ್ಲಿ ಸ್ವಾಮಿ ನೀನು ಹೆದರಬೇಡ, ನಾನ್ ನಿನ್ನ ಕೂಡ ಇದ್ದೇನೆ, ನಾನ್ ನಿನ್ನ ಅಭಿಷೇಕಿಸ್ತೇನೆ, ನಾನ್ ನಿನ್ನ ಮುಟ್ಟುತ್ತೇನೆ, ನಿನಗೆ ಆರೋಗ್ಯ ಕೊಡ್ತೇನೆ ಎಂಬುದಾಗಿ ಹೇಳಿ ನಮ್ಮನ್ನು ಧೈರ್ಯ ತುಂಬುವಂತ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ. ಒಳ್ಳೆಯವನೇ, ದಯ ತೋರಿಸುವವನೇ, ಶಾಂತಿ ಸಮಾಧಾನ ನೀಡುವಂತವನೇ, ನಿನಗೆ ನಾನು ಸ್ತೋತ್ರಗಳು ಅರ್ಪಿಸುವಂತವನಾಗಿದ್ದೇನೆ ಕರ್ತ. ಪರಲೋಕದ ಸಿಂಹಾಸನದಲ್ಲಿ ಕೆರವಿಯರ ಮುಖಾಂತರವಾಗಿ, ಶರಫಿಯರ ಮುಖಾಂತರವಾಗಿ ಯಾವಾಗಲೂ ಮಹಿಮೆ ಹೊಂದಿಕೊಳ್ಳುವಂತೆ ಯೇಸು ರಾಜ ನಿನಗೆ ನಾನು ಸ್ತೋತ್ರಗಳು ಸಲ್ಲಿಸುವಂತವನಾಗಿದ್ದೇನೆ. ಈ ಒಂದು ಉದಯ ಕಾಲದಲ್ಲಿ ವಾಕ್ಯ ನೀಡಿದಂತ ನಿನ್ನ ಮದುಮಗಳನ್ನು ಹೆಚ್ಚಾಗಿ ಆಶೀರ್ವಾದ ಮಾಡು, ನಿನ್ನ ಕೃಪೆಯನ್ನು ನಡೆಸು, ನಿಮ್ಮ ಶಕ್ತಿಯನ್ನು ಬೆಳೆಸು ಸ್ವಾಮಿ. ನಿನ್ನ ನಾಮದ ಮಹಿಮೆಗೋಸ್ಕರ ಜೀವಿಸ್ಲಿಕ್ಕಾಗುವಂತೆ ನಿಂತನೆ ಸಹಾಯ ಮಾಡುವುದಾಗಿ ನಿಮ್ಮನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕೆಲವು ಪ್ರಾರ್ಥನೆ ವಿಜ್ಞಾಪನೆಗಳಿಗೋಸ್ಕರ ಪ್ರಾರ್ಥಿಸುವಂತವನಾಗಿದ್ದೇನೆ. ಕಿಡ್ನಿ ಡಯಾಲಿಸ್ ಮತ್ತು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಕ್ಕಂತ ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನಪ್ಪ. ಶ್ರೀ ಅಬ್ರಾಮ್ ಮೂವಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀಮತಿ ಸ್ವಪ್ನಗೋಸ್ಕರ, ಸಿಂಧುಗೋಸ್ಕರ, ಶ್ರೀಮತಿ ಪುಷ್ಪ ಲಿಯೋಗೋಸ್ಕರ, ಶ್ರೀ ಅನುರಾಗ್ ತ್ರಿಪಾಠಿಗೋಸ್ಕರ, ಶ್ರೀ ಮಲ್ಲಿಕ್ಗೋಸ್ಕರ, ಅರ್ಜುನ್ಗೋಸ್ಕರ, ರಾಜು ಸ್ವಾಮಿಲ್ಗೋಸ್ಕರ, ನಂದಿತಾ ಮಗುವಿನ ಮೂತ್ರಪಿಂಡದ ಆರೋಗ್ಯಕ್ಕೋಸ್ಕರ, ಮಂಜುನಾಥ್ ಕಿಡ್ನಿ ಆರೋಗ್ಯಕ್ಕೋಸ್ಕರ, ಪುಟ್ಟು ಸುಬ್ಬುಗೋಸ್ಕರ, ಕಲಿಮುಲ್ಲಾಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಿದ್ದೇನಪ್ಪ ಸ್ವಾಮಿ. ಈ 13 ಜನರು ದೇವರೇ ಕರ್ತನೆ ಮೂತ್ರಪಿಂಡದ ಸಮಸ್ಯೆಯಿಂದ ಡಯಾಲಿಸಿಸ್ ಮಾಡ್ಕೊಳ್ತಿದ್ರಪ್ಪ ಕರ್ತನೆ. ದೇವ್ರೆ, ಆ ಕಿಡ್ನಿಗಳು ಸತ್ತು ಹೋಗಿವೆ ಕರ್ತನೆ. ಆದರೆ 2000 ವರ್ಷಗಳ ಹಿಂದೆ ಸತ್ತಂತ ಲಾಜರನಿಗೆ ಒಂದು ಶಬ್ದದ ಮುಖಾಂತರವಾಗಿ ಲಾಜರ್ನ ಎದ್ದು ಹೊರಗೆ ಬಾ ಎಂಬುದಾಗಿ ಕೂಗಿದಾಗ ದೇವರೇ ಆತನು ಎದ್ದು ಹೊರಗೆ ಬಂದು ಎಂಬುದಾಗಿ ನೋಡುತ್ತೇವೆ. ಅದೇ ರೀತಿಯಾಗಿ ಸತ್ತಂತ ಈ ಒಂದು ಕಿಡ್ನಿಗಳಲ್ಲಿ ಕರ್ತನೆ ನಿನ್ನ ಚಿತ್ತಕ್ಕೆ ಅನುಸಾರವಾಗಿ, ನಿನ್ನ ಕೃಪೆಗೆ ಅನುಸಾರವಾಗಿ, ನಿನ್ನ ಮುಟ್ಟುವಿಕೆಗೆ ಅನುಸಾರವಾಗಿ ನಿಂತನೆ ಸ್ಪರ್ಶಿಸು ಕರ್ತನೆ. ಮುಟ್ಟು ಸ್ವಾಮಿ, ಅವ್ರ ಕಿಡ್ನಿಗಳೆಲ್ಲ ಕರ್ತನೆ ಯೇಸುವಿನ ನಾಮದಲ್ಲಿ ಜೀವಂತವಾಗಿರ್ಲಿಕ್ಕಾಗುವಂತೆ ನೀಂತನೆ ಸಹಾಯ ಮಾಡಪ್ಪ. ಅವರು ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೋ, ಎಷ್ಟು ಭರವಸವಿಟ್ಟಿದ್ದಾರೋ, ಎಷ್ಟು ಒಳ್ಳೆಯವರಾಗಿ ಜೀವಿಸ್ತಿದಾರೋ, ಎಷ್ಟು ಪ್ರಾರ್ಥನೆವೀರರಾಗಿ ಜೀವಿಸ್ತಿದಾರೋ ಅದಕ್ಕೆ ತಕ್ಕ ಹಾಗೆ ನೀನು ಅವರನ್ನು ಕರುಣಿಸ್ಬೇಕಾಗಿ ನಿನ್ನಲ್ಲಿ ಕೇಳಿಕೊಳ್ಳುತ್ತೇನೆ. ಕೆಲವರು ಅನ್ಯರು ಇದ್ದಾರಪ್ಪ ಸ್ವಾಮಿ, ಅವರು ಸಹ ನಿನ್ನ ಕಂಡುಕೊಳ್ಳಿಕ್ಕೆ ಪ್ರೇರೇಪಿಸು ಕರ್ತನೆ. ಸತ್ಯದೇವರಾದ ಯೇಸು ಇದ್ದಾನೆ, ಅದರಲ್ಲಿ ಬಿಡುಗಡೆ ಇದೆ.
ಆತನ ರಕ್ಷಣೆ ಇದೆ, ಆತನಿಂದ ನಮಗೆ ಪರಲೋಕ ರಾಜ್ಯ ಇದೆ ಎಂಬುದಾಗಿ ಅವರು ಸಹ ತಿಳ್ಕೊಳ್ಳಿಕ್ಕಾಗುವಂತೆ ನೀಂತನೆ ಸಹಾಯ ಮಾಡು ಕರ್ತನೆ. ಕರ್ತನಾದ ಯೇಸು ದಯ ತೋರಿಸು, ಶಾಂತಿ ಸಮಾಧಾನ ನೀಡಿ ಎಲ್ಲರಿಗೂ ನೀಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನಪ್ಪ. ಅಪ್ಪ, ಈ ಒಂದು ಸಂದರ್ಭದಲ್ಲಿ ಮತ್ತೊಂದ್ ಸಾರಿ ನಮ್ಮನ್ನೇ ನಿನ್ನ ಕರದಲ್ಲಿ ಸಮರ್ಪಿಸಿ ಕೊಡುತ್ತಾ ನಿನ್ನ ವಶಕ್ಕೆ ನಮ್ಮನ್ನೆಲ್ಲರನ್ನು ತೆಗೆದುಕೊಂಡು ಆಶೀರ್ವಾದ ಮಾಡಬೇಕಾಗಿ ಈ ದಿನ ವಿಶೇಷವಾಗಿ ಕರ್ತನೆ ಆ ಒಂದು ಮದುವೆಯ ದಿನವನ್ನು ಆಚರಿಸಿಕೊಳ್ತಕ್ಕಂಥ ಹಿರಿಯರಾಗಿರುವಂತ ಹೇಮಲತಾ ಅಮ್ಮನವರಿಗೋಸ್ಕರ ಮತ್ತು ಭಕ್ತರಾಜ್ ಅಂಕಲ್ಗೋಸ್ಕರ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಿದ್ದೇನಪ್ಪ. ಅವರನ್ನು ವಿಶೇಷವಾಗಿ ಇಲ್ಲಿಯ ತನಕ ಅವರ ದಾಂಪತ್ಯ ಜೀವಿತವನ್ನು ಆಶೀರ್ವಾದ ಮಾಡ್ಕೊಂಡ್ ಬಂದಿದ್ದಕ್ಕಾಗಿ ಸ್ತೋತ್ರ. ಈ ಒಂದು ಕೆಲವು ವರ್ಷಗಳಿಗೆ ಕರ್ತನೆ ಅನೇಕ ಸಾರಿ ಕಷ್ಟ, ನಷ್ಟ, ದುಃಖ, ಬಾಧೆ, ರೋಗ ರುಜಿನ ಬಂದಿರಬಹುದು ದೇವ್ರೆ. ಎಲ್ಲದರಿಂದ ನಿಂತನೆ ಪಾರು ಮಾಡಿ ಮತ್ತೊಂದು ಹೊಸ ವರ್ಷದಲ್ಲಿ ಅವ್ರ ಕಾಲಿಡ್ಲಿಕ್ಕಾಗುವಂತೆ ನಿಂತನೆ ಕೃಪೆನ ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅವ್ರನ್ನ ಆಶೀರ್ವಾದ ಮಾಡಿದಿ, ಪುತ್ರ ಸಂತಾನದ ಭಾಗ್ಯ ನೀಡಿದಿ, ಮೊಮ್ಮಕ್ಕಳು ನೋಡತಕ್ಕಂತ ಆಶೀರ್ವಾದ ನೀಡಿದ್ದಿ. ಅದಕ್ಕಾಗಿ ನಿನಗೆ ನನ್ನ ಸ್ತೋತ್ರ ಹೇಳುತ್ತಾ ಈ ಎಲ್ಲಾ ಪ್ರಾರ್ಥನೆಗಳು ಯೇಸುವಿಗೆ ಅರ್ಪಿಸಿ ಕೊಡುತ್ತಾ ನೀನೆ ವಶಕ್ಕೆ ತೆಗೆದುಕೊಂಡು ಎಲ್ಲವನ್ನಿಗೆ ಉತ್ತರ ದಯಪಾಲಿಸಿ ಕೊಡಬೇಕಾಗಿ ನನ್ನ ಒಡೆಯನಾಗಿರುವಂತ ಯೇಸು ಸ್ವಾಮಿ ಹೆಸರಿನಲ್ಲಿ ದಿನನಾಗಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೆನ್. ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರು 2ನೇ ಭಾಗದಿಂದ 1ರಿಂದ ಉಳಿದ ಎಲ್ಲ ಪ್ರಾರ್ಥನೆ ಜ್ಞಾಪನೆಗಳಿಗಾಗಿ ಪ್ರಾರ್ಥಿಸಬೇಕೆಂದು ಕೇಳ್ಕೊಳ್ತೇನೆ. ಇದ್ದೀರಾ? ಇಲ್ಲ ಪಾಸ್ಟರ್ ಅವರು. 2ನೇ ಭಾಗಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಮಾಡಿ ಪಾಸ್ಟರ್. ಪರಾತ್ಪರನಾದ ತಂದೆಯೇ, ಉನ್ನತೋನ್ನತನಾದ ದೇವರೇ, ನಜರೇತಿನ ಯೇಸುವೆ, ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರಪ್ಪ. ಈ ಬೆಳಗನ್ನ ನಮ್ಮ ಜೀವಿತದಲ್ಲಿ ದಯಪಾಲಿಸಿ ಹಸಿರಾಗಿ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ನಿನ್ನ ನಾಮವೆತ್ತು ಕೊಂಡಾಡುವಂತೆಯೂ ನಿನ್ನ ವಾಕ್ಯದ ಮುಖಾಂತರವಾಗಿ ನಿನ್ನ ಸಮ್ಮುಖವನ್ನ ನೋಡುವಂತೆಯೂ ನಿನ್ನ ಕೃಪೆಯನ್ನ ನಿನ್ನ ಮಕ್ಕಳಾದ ನಮಗೆ ಒಂದು ಸಣ್ಣ ಹಿಂದಾಗಿ ಒದಗಿಸಿಕೊಟ್ಟಿದ್ದಿ ತಂದೆ. ಇದಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನ ಕೃಪಾ ಸನ್ನಿಧಾನಕ್ಕೆ ಬರುವಾಗ ನೀನು ಯಾರನ್ನು ಬರಿ ಕೈಯಲ್ಲಿ ಕಳಿಸುವುದಿಲ್ಲ ಸ್ವಾಮಿ. ಆ ಹೊತ್ತಿಗೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನ ಸಮೃದ್ಧಿಯಾಗಿ ತುಂಬಿಸಿ ಕಳಿಸುವಂತ ದೇವರಾಗಿದ್ದಿ. ಇದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಹೌದು ಸ್ವಾಮಿ, ನಮ್ಮ ಹೃದಯಗಳು ನಿನ್ನಿಂದ ಎಲ್ಲ ಆಶೀರ್ವಾದಗಳನ್ನ ಅಪೇಕ್ಷಿಸಿ ಈ ಬೆಳಗಿನ ಜಾವದಲ್ಲಿ ಸುಕ್ಷೇಮಕ್ಕಾಗಿ, ಸಂತೋಷಕ್ಕಾಗಿ, ಸಮಾಧಾನಕ್ಕಾಗಿ, ನೆಮ್ಮದಿಗಾಗಿ, ತೃಪ್ತಿಗಾಗಿ, ಪ್ರೀತಿಗಾಗಿ ಹಂಬಲಿಸಿ ಬರುವಾಗ ನಿನ್ನ ಮಕ್ಕಳಾದ ನಮ್ಮನ್ನ ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು, ಪರಲೋಕದ ಬಲವನ್ನ ಅನುಗ್ರಹಿಸಿ ಸ್ವಾಮಿ, ನಾವು ನಿನ್ನನ್ನು ಪ್ರೀತಿಸುವಂತೆಯೂ ನಿನ್ನ ಪ್ರೀತಿ ನಮ್ಮಲ್ಲಿ ಸಮೃದ್ಧಿಯಾಗಿ ನೆಲೆಸುವಂತೆಯೂ ಇದರಿಂದ ನಿನಗೆ ಮಹಿಮೆ ಉಂಟಾಗುವಂತೆಯೂ ಸ್ವಾಮಿ, ನಿನ್ನ ಭಯ ಭಕ್ತಿಯಲ್ಲಿ ನಾವು ನಡೆದುಕೊಂಡು ಪರಲೋಕದ ಎಲ್ಲಾ ಆಶೀರ್ವಾದಕ್ಕೂ ನಾವು ಪಾತ್ರರಾಗುವಂತೆಯೂ ನಮ್ಮಲ್ಲಿ ಕಾರ್ಯ ಮಾಡು ಸ್ವಾಮಿ. ಈಗ ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಕರ್ತನೆ ನಮ್ಮನ್ನ ನೀನು ಪ್ರೀತಿಸಿದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರನ್ನ ನೀನು ಅತ್ಯಧಿಕವಾಗಿ ಆಶೀರ್ವದಿಸಿ ಆತ್ಮನ ಬಲದಿಂದ ತುಂಬಿಸಿ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸ್ಬೇಕಾಗ್ತದೆ. ದಿನನಿತ್ಯವೂ ನಿನ್ನ ಪಾದ ಸನ್ನಿಧಾನಕ್ಕೆ ಬರುವಾಗ ಪ್ರತಿಯೊಬ್ಬ ನಿನ್ನ ಮಕ್ಕಳ ಜೊತೆಯಲ್ಲಿ ನೀನು ಸ್ವಾಮಿ. ಪ್ರತಿಯೊಬ್ಬರನ್ನೂ ಪರಾಮರ್ಶಿ, ಪ್ರತಿಯೊಂದು ಕುಟುಂಬಗಳನ್ನು ಆಶ್ರಯಿಸಿ, ಪ್ರತಿಯೊಂದು ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಕೊರತೆಗಳನ್ನ ನೀಗಿಸಿ, ಎಲ್ಲ ಅವಶ್ಯಕತೆಗಳನ್ನ ಪೂರೈಸಿ, ಎಲ್ಲ ಜವಾಬ್ದಾರಿಕೆಗಳನ್ನು ನಿರ್ವಹಿಸಲು ಬೇಕಾದಂತ ಸಾಮರ್ಥ್ಯ ಕೊಡು, ಬುದ್ಧಿ ಕೊಡು, ಜ್ಞಾನ ಕೊಡು, ತಿಳುವಳಿಕೆ. ಎದುರಾಗುವಂತ ಸಮಸ್ಯೆಗಳನ್ನ ಸ್ವಾಮಿ ಜಯಿಸಾಲಿಗಳಾಗಿ ಜಯಿಸುವಂತೆ ಕಾರ್ಯ ಮಾಡಿಸು. ಎಲ್ಲಾ ಸಮಯದಲ್ಲೂ ನೀನು ಹತ್ತಿರ ಬಿದ್ದು ಕರ್ತನೆ ನಿನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ಎದಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ಎಲ್ಲಾ ಸಮಯದಲ್ಲಿಯೂ ನಿನ್ನ ವಾಗ್ದಾನಗಳ ಮೇಲೆ ಭರವಸೆ ಬಿಟ್ಟು ನಂಬಿಕೆ ಇಟ್ಟು ಸ್ಥಿರಚಿತ್ತದಿಂದ ನಡೆಯಬೇಕಾದ ಮಾರ್ಗದಲ್ಲೇ ನಡೆದು ನಿನ್ನನ್ನು ಘನಪಡಿಸುವಂತೆ, ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಸಂತುಷ್ಟಿ ಸಹಿತವಾಗಿ ಸ್ವಾಮಿ ಕೊಂಡಾಡುವಂತೆ ಕಾರ್ಯ. ಇದು ಈ ಬೆಳಗಿನ ಜಾವದಲ್ಲಿ ನಿನ್ನ ಕೃಪಾಸ್ತವನ ನಮ್ಮ ಮಧ್ಯದಲ್ಲಿ ಚಾಚು, ನಮ್ಮೆಲ್ಲರನ್ನ ಆಶ್ರಯಿಸು, ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಬಂದು ಬಳಗದವರನ್ನ ಆಶ್ರಯಿಸು. ಈ ಕೂಟಗಳಿಗಾಗಿ ಪ್ರಾರ್ಥಿಸುವಂತ ಪ್ರತಿಯೊಂದು ಕುಟುಂಬಗಳನ್ನು ಆಶ್ರಯಿಸು. ವಿಶೇಷವಾಗಿ ಸ್ವಾಮಿ, ಅನೇಕರು ಈ ಕೂಟಗಳಲ್ಲಿ
ಪ್ರಾರ್ಥಿಸಲಿಕ್ಕೆ ನಿನ್ನನ್ನು ಕೇಳ್ಕೊಂಡಿದ್ದಾರೆ ಸ್ವಾಮಿ. ಕರ್ತನೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಅವರ ಮಧ್ಯದಲ್ಲಿ ನಾನು ಇದ್ದೇನೆ, ಅವರ ಪ್ರಾರ್ಥನೆ ಕೇಳ್ತೇನೆ, ಇಬ್ಬರು ಮೂವರು ಸೇರಿಕೊಂಡು ಒಟ್ಟಾಗಿ ಪ್ರಾರ್ಥಿಸುವಾಗ ಅದನ್ನ ನೆರವೇರಿಸುತ್ತೇನೆ ಎಂಬುದಾಗಿ ಹೇಳಿ, ಈ ಕುಟುಂಬದ ಮುಖಾಂತರವಾಗಿ ಅನೇಕ ಆತ್ಮಗಳು, ಅನೇಕ ಕುಟುಂಬಗಳು ಒಟ್ಟಾಗಿ ಬರುವಾಗ ನಿಮ್ಮ ಪ್ರಾರ್ಥನೆಯನ್ನು ಆಲಿಸ್ತೀವಿ, ಕೇಳ್ತೀವಿ ಅಂತಕ್ಕಂಥ ಭರವಸೆಯಿಂದ ನಿನ್ನ ಮುಂದೆ ಸ್ವಾಮಿ ಜ್ಞಾಪನೆಗಳನ್ನು ಇಟ್ಟಿದ್ದೇವೆ ಸ್ವಾಮಿ. ಕರ್ತನೆ, ಇವರನ್ನ ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು, ಈ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ KGF ಚರ್ಚಿನ ಲೈಲಾ ಅವರ ಮೂತ್ರ ಸೋಂಕ ಮಧುಮೇಹದಿಂದ ಬಳಲ್ತಿರ್ತಕ್ಕಂಥ ಸಮಯದಲ್ಲಿ ಸ್ವಾಮಿ ಅವರನ್ನ ನೀನು ಮುಟ್ಟು, ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಸ್ವಾಮಿ. ಸ್ವಸ್ಥಪಡಿಸು, ಆರೋಗ್ಯ ಕೊಡು, ಕ್ಷೇಮ ಕೊಡು ಸ್ವಾಮಿ. ನಮ್ಮ ಪ್ರಾರ್ಥನೆ ಬಲದಿಂದ ಅವರು ಗುಣ ಹೊಂದಿ ಎದ್ದು ನಿನ್ನನ್ನು ಸಂತೋಷದಿಂದ ಕೊಂಡಾಡುವಂತೆ, ಆರೋಗ್ಯದಿಂದ ನಿನ್ನ ಆಲಯಕ್ಕೆ ಬಂದು ನಿನ್ನನ್ನು ಸ್ತುತಿಸುವಂತೆ ನಿನಗೆ ಸಾಕ್ಷಿ ಮಗಳಾಗಿ ಜೀವಿಸಲು ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಶ್ರೀ ಧಾರಾ ರವಿ ಅವರ ಸ್ಥಿತಿ ಗಂಭೀರವಾಗಿದೆ ಸ್ವಾಮಿ, ಹೃದಯಾಘಾತವಾಗಿದೆ ಕರ್ತನೆ. ನೀನು ಅವ್ರನ್ನ ಮುಟ್ಟಪ್ಪ, ಅವ್ರನ್ನ ಬಲಪಡಿಸು. ಈಗ ತಾನೇ ಸ್ವಾಮಿ ನಾವು ಕೇಳಿದ್ದೇವೆ, ನಿಮ್ಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಸತ್ತ ಲಾಜರನನ್ನ ಎಬ್ಬಿಸಿದಂತ ದೇವರು ಸ್ವಾಮಿ, ಅವರ ಹೃದಯದಲ್ಲಿ ನೀನು ಕಾರ್ಯ ಮಾಡು, ಅವರ ಚೇತನ ಉಂಟು ಮಾಡು, ಪುನಃಸ್ಥಿತಿಯನ್ನ ದಯಪಾಲಿಸಿಕೊಡು, ಸಂಪೂರ್ಣವಾಗಿ ಸ್ವಸ್ಥರಾಗಿ ಆರೋಗ್ಯದಿಂದ ಇದ್ದನ್ನು ಕೊಂಡಾಡಬೇಕು ಸ್ವಾಮಿ. ನವಮಣಿಯವರ ಕಣ್ಣಿನ ಚಿಕಿತ್ಸೆಗಾಗಿ ಕಾಲ್ತೀವಿ ಸ್ವಾಮಿ, ಅವ್ರನ್ನ ಮುಟ್ಟಪ್ಪ, ಸಂಪೂರ್ಣವಾಗಿ ಸ್ವಸ್ಥತೆಯನ್ನು ಕೊಡು, ಹುಟ್ಟು ಕೂಡ ನಾನು ವಾಸ ದೇವರು ಅವ್ರ ಕಣ್ಣಿಗೆ ಬೆಳಕನ್ನು ಕೊಡು, ಆರೋಗ್ಯ ಕೊಡು, ಅವ್ರು ಸಂಪೂರ್ಣವಾಗಿ ಸ್ವಸ್ಥಚಿತ್ತರಾಗಿ ನಿನ್ನನ್ನ ಆರಾಧಿಸುವಂತೆ ಈ ಎಲ್ಲ ನೋಡುವಂತ ಸೌಭಾಗ್ಯವನ್ನು ದಯಪಾಲಿಸ. ರಾಹುಲ್ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಸ್ವಾಮಿ, ಅವ್ರನ್ನ ಮುಟ್ಟಪ್ಪ, ಗುಣಪಡಿಸೋರ ಸಮಸ್ಯೆ ಏನಿದ್ರು ನಿನಗೆ ಅಸಾಧ್ಯವಾದದ್ದಿಲ್ಲ ಸ್ವಾಮಿ. ಅವ್ರನ್ನ ಮುಟ್ಟಿ ಸ್ವಸ್ಥಪಡಿಸು, ಆರೋಗ್ಯದಿಂದ ಸುಮಿಸು ಸ್ವಾಮಿ. ಅನೇಕ ಮಗುವಿಗೋಸ್ಕರ ಪ್ರಾರ್ಥನೆ ಸ್ವಾಮಿ, ಕರುಳಿನ ಸಮಸ್ಯೆ ಇದೆ, ಮುಟ್ಟಪ್ಪ, ಸ್ವಸ್ಥಪಡಿಸು, ಆರೋಗ್ಯದಿಂದ ತುಂಬಿಸು. ಮಗು ಮುಂದೆ ಯಾವುದೇ ಬಾಧೆ ಇಲ್ಲದೆ ಆರೋಗ್ಯವಂತಳಾಗಿ ಬೆಳೆಯುವಂತೆ ಸಹಾಯ ಮಾಡು ಸ್ವಾಮಿ. ಸ್ವಾಮಿ ಅವರನ್ನ ನೀನು ಬಲಪಡಿಸಕ್ಕಾಗಿ ಸ್ತೋತ್ರ. ಅವ್ರು ನೀನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು. ಯಾವ ಕೇಡಿಗೂ ಸ್ವಾಮಿ ಅವ್ರನ್ನ ತಪ್ಪಿಸಿ ಕಾಪಾಡು ಸ್ವಾಮಿ. ನಂಜಮ್ಮ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಸ್ವಾಮಿ, ಅವ್ರನ್ನ ಮುಟ್ಟಪ್ಪ, ಸ್ವಸ್ಥಪಡಿಸು. ಸವಿತಾ ಕುಷ್ಟಗಿ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಸ್ವಾಮಿ, ಅವ್ರನ್ನ ಮುಟ್ಟಿ ಸ್ವಸ್ಥಪಡಿಸು. ಸುಸಾನ್ ಅವರ ಮಾರ್ಟಿನ್ ಅವರ ಕಣ್ಣು ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಸ್ವಾಮಿ, ಮುಟ್ಟಿ ಸ್ವಸ್ಥಪಡಿಸು. ಜಾನ್ ಡೇವಿಡ್ ಅವರ ಕಣ್ಣಿನ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಸ್ವಾಮಿ, ಅವರನ್ನೂ ಮುಟ್ಟಿ ಗುಣಪಡಿಸು, ಆರೋಗ್ಯದಿಂದ ಸಹೋದರಿ ನ್ಯಾನ್ಸಿ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಗಳನ್ನ ಎಲ್ಲಾ ಪರಾಮರ್ಶಿಸಿ ಕೇಳಿಂದ ತಪ್ಪಿಸಿದ್ದಕ್ಕಾಗಿ ಸ್ತೋತ್ರ. ಮಗಳನ್ನ ನಿನ್ನ ಮುಟ್ಟು ಸ್ವಸ್ಥಪಡಿಸು, ಆರೋಗ್ಯ ಕೊಡು. ಯಾವುದೇ ಬಾಧೆ ಇಲ್ಲದೆ ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನನ್ನು ಸ್ತುತಿಸುವಂತೆ, ಕೊಂಡಾಡುವಂತೆ, ನಿನ್ನನ್ನು ಆರಾಧಿಸುವಂತೆ ಚೈತನ್ಯವನ್ನು ಕೊಡು ಸ್ವಾಮಿ. ಎಲ್ಲಾ ಕೇಳಿ ತಪ್ಪಿಸಿ ಕಾಪಾಡು. ವಿಶೇಷವಾಗಿ ಸ್ವಾಮಿ ಪ್ರೇಮ ಸರ್ವರಕ್ಕಾಗಿ ಅವ್ರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲರನ್ನ ನೀನು ಅತ್ಯಧಿಕವಾಗಿ ಆಶೀರ್ವದಿಸಿ, ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳನ್ನು ಕೊಟ್ಟು ಅನ್ಯೋನ್ಯತೆ, ಪ್ರೀತಿಯನ್ನು ದಯಪಾಲಿಸಿ ನಿನ್ನ ಸೇವೆಯಲ್ಲಿ ಅವನು ಹೆಚ್ಚಾಗಿ ಪ್ರವೇಶಿಸು ಸ್ವಾಮಿ. ರಾಹುಲ್ ಎಂದಿಗೋಸ್ಕರ ಪ್ರಾರ್ಥನೆ ಸ್ವಾಮಿ, ಅವ್ರ ದೈಹಿಕ ಮಾನಸಿಕ ಅಸ್ವಸ್ಥತೆಗಾಗಿ ಪ್ರಾರ್ಥನೆ ಸ್ವಾಮಿ, ಅವ್ರನ್ನ ಮುಟ್ಟಿ ಗುಣಪಡಿಸು, ಆರೋಗ್ಯದಿಂದ ಕಾಪಾಡು ರಾಜ. ಸಹೋದರಿ ವರಲಕ್ಷ್ಮಿ ಮತ್ತು ಅವ್ರ ಕುಟುಂಬದವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ, ಅವ್ರನ್ನ ಮುಟ್ಟು ಸ್ವಾಮಿ, ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು. ಯಾವುದೇ ಅಸ್ವಸ್ಥತೆ, ಕೊರತೆ, ಸಮಸ್ಯೆಗಳಿದ್ರು ದೂರ ಮಾಡು ಸ್ವಾಮಿ. ನಿನ್ನನ್ನು ಕೊಂಡಾಡುವಾಗ, ನಿನ್ನ ಆರಾಧಿಸುವಾಗ ದಿನ ಬೆಳಗ್ಗೆ ಹರ್ಷದಿಂದ ಉಲ್ಲಾಸದಿಂದ ಮಗಳು ಸಂತೋಷದಿಂದ ಕೊಂಡಾಡುವಂತೆ ಸಮಯ. ಶೀಲಾ ಬೆಂಜಮಿನ್ ಅವ್ರಿಗೂ ಪ್ರಾರ್ಥನೆ ಸ್ವಾಮಿ, ಅವ್ರನ್ನ ಮುಟ್ಟಿ ಗುಣಪಡಿಸು, ಆರೋಗ್ಯ ಕೊಡು, ಸ್ವಸ್ಥತೆ ಕೊಡು, ಸದಾಕಾಲ ಸಂತೋಷದಿಂದ ನಿನ್ನ ಸನ್ನಿಧಾನಕ್ಕೆ ಕೂಡಿ ಬರುವಂತೆ ಸಹಾಯ ಮಾಡು. ದೀನ ಅವರ ಕಾಲುಗಳ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಸ್ವಾಮಿ, ಅವ್ರನ್ನ ಬಲಪಡಿಸಿ, ಸಂಪೂರ್ಣವಾಗಿ ಸ್ವಸ್ಥತೆ ಕೊಡು, ಆರೋಗ್ಯ ಕೊಡಪ್ಪ. ರಾಜ್ಕುಮಾರ್ ಆವೇರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ, ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು. ರತ್ನಾಕರ್ ಅವರಿಗೋಸ್ಕರ ಧರ್ಮ ರತ್ನಾಕರ್ ಅವ್ರನ್ನ ಆಶೀರ್ವದಿಸು, ಆರೋಗ್ಯ ಕೊಡು, ಸುಕ್ಷೇಮ ಕೊಡು ಕರ್ತನೆ. ವಿಶೇಷವಾಗಿ ಭಾರತ ಪಾಕಿಸ್ತಾನದ ಸ್ವಾಮಿ ಒಂದು ಯುದ್ಧವನ್ನ ನಿಲ್ಲಿಸೋದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಅಂತ ಕಾರ್ಯಗಳು ಸಂಭವಿಸದಾಗಿ ಎರಡು ದೇಶಗಳಲ್ಲಿ ಸಮಾಧಾನವನ್ನು ಕೊಡ. ಜಲಂಧರ ರೂಟ್ ಚರ್ಚ್ ಸ್ವಾಮಿ, ಅಲ್ಲಿರ್ತಕ್ಕಂಥ ಪರಿಸ್ಥಿತಿಗಾಗಿ ಅಲ್ಲಿ ಸ್ವಾಮಿ ಸಂಪೂರ್ಣವಾಗಿ ನಾಶವಾಗಿರುವುದರಿಂದ ಸ್ವಾಮಿ, ನೀನು ಅದನ್ನ ಮುಟ್ಟಿ ಯಾವುದೇ ರೀತಿಯಲ್ಲಿ ಸ್ವಾಮಿ ಮತ್ತೆ ಅಲ್ಲಿ ನಿನ್ನ ಆರಾಧನೆ ತೊಂದರೆ ಆಗದಂತೆ ಎಲ್ಲಾ ರೀತಿಯಲ್ಲಿ ಸ್ವಾಮಿ ನಿನ್ನ ಭಕ್ತರು ಚೈತನ್ಯ ಹೊಂದಿದವರಾಗಿ ಆರೋಗ್ಯ ಸುಕ್ಷೇಮದಿಂದ ನಿನ್ನನ್ನು ಕೊಂಡಾಡಲು ಬೇಕಾದಂತ ವ್ಯವಸ್ಥೆಯನ್ನ ನೀನು ಒದಗಿಸಿಕೊಳ್ಳು. ಆಲಯವನ್ನು ಕಟ್ಟುವಂತೆ ಸಹಾಯ ಸ್ವಾಮಿ. ವಿರೋಚಿತ್ ಮತ್ತು ನಿಶಾಂತ್ ಪುಸ್ತಕ ಪ್ರಾರ್ಥನೆ ಸ್ವಾಮಿ, ಅವರು ಸ್ಪೆಷಲ್ ಕಾಲೇಜ್ಗೆ ಹೋಗುವಾಗ ಮಕ್ಕಳನ್ನ ಬಲಪಡಿಸು,
ಆರಂಭದಿಂದಲೂ ಭಯಭಕ್ತರಾಗಿ ವಾಕ್ಯವನ್ನು ಕಲಿತು ಉತ್ತಮವಾದಂತ ಸೇವಕರಾಗಿ ಸ್ವಾಮಿ ಕಾಲೋತ್ಸವನ ಹಾಗೆ ಈ ಲೋಕದಲ್ಲಿ ಸ್ವಾಮಿ ನಿನಗೆ ಸ್ವಾಮಿ ಸೇವೆ ಮಾಡುವಂತೆ ಎಲ್ಲ ಶೋಧನೆಗಳನ್ನ ಜಯಿಸಿ ನಿನ್ನ ಸೇವಕರಾಗಿ ನಿಂತು ನಿನ್ನನ್ನು ಘನಪಡಿಸಿ ನಿನ್ನ ಚಿತ್ತವನ್ನ ನೆರವೇರಿಸುವಂತೆ ಕಾರ್ಯ ಮಾಡು. ಮಕ್ಕಳ ಭವಿಷ್ಯವನ್ನು ಉಜ್ವಲಪಡಿಸು ಸ್ವಾಮಿ. ಹರಿಸೋರ್ಗೋಸ್ಕರ ಪ್ರಾರ್ಥನೆಯನ್ನು ಗುಣಪಡಿಸು ಸ್ವಾಮಿ. KP ರವಿ ಅವರು ಮತ್ತು ಅವರ ಕುಟುಂಬ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಅವರು ಮಾಡುವಂತ ಕೆಲಸ ಕಾರ್ಯಗಳಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಸ್ವಸ್ಥತೆ, ಆರೋಗ್ಯ, ಸುಕ್ಷೇಮಗಳನ್ನು ಕೊಟ್ಟು ಪ್ರೀತಿಯನ್ನುಂಟೆ ಸಂತೋಷ ಸಮಾಧಾನ ದಯಪಾಲಿಸೆಲ್ಲ ಕೊತ್ತಗಿಸಿ ಕಾಪಾಡು ರಾಜ. ಅವರ ಕೆಲಸ ಕಾರಣ ಆಶಿಸು, ಅಭಿವೃದ್ಧಿ ಕೊಡು ಸ್ವಾಮಿ. ವಿಶೇಷವಾಗಿ ಬಳ್ಳಾರಿ ಆಲಯಕ್ಕೋಸ್ಕರ ಪ್ರಾರ್ಥನೆ. ಆಲಯದ ಜೀರ್ಣೋದ್ಧಾರಕ್ಕಾಗಿ ಹಂಬಲಿಸುತ್ತಿರುವಾಗ ಕಾಣದ ಕೈಗಳು ಸ್ವಾಮಿ ಆ ಒಂದು ಕೆಲಸಕ್ಕಾಗಿ ಸಹಾಯ ಮಾಡುವಂತೆ ಕರ್ತನೆ. ಆಲಯ ಜೀರ್ಣೋದ್ಧಾರವಾಗಿ ಅಲ್ಲಿರ್ತಕ್ಕಂಥ ನಿನ್ನ ಭಕ್ತರು ಯಾವುದೇ ಭಯವಿಲ್ಲದೆ ನಿನ್ನನ್ನು ಆರಾಧಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಜಾನ್ಸನ್ ಯೇಸುದಾಸ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರ ಮಾವನವರ ಕಾಲಿನ ಆಪರೇಷನ್ ಪ್ರಾರ್ಥನೆ ಸ್ವಾಮಿ. ಅವ್ರನ್ನ ಮುಟ್ಟಿ ಗುಣಪಡಿಸಪ್ಪ. ಸ್ವಸ್ಥತೆ ಕೊಡು, ಆರೋಗ್ಯ ಕೊಡು, ಧೈರ್ಯ ಕೊಡು, ಬಲ ಕೊಡು ಸ್ವಾಮಿ. ವಿಶೇಷವಾಗಿ ಕರ್ತನೆ ಅಬ್ರಾಹಂ ಮೂವರಿಗೋಸ್ಕರ ಪ್ರಾರ್ಥನೆ. ಶ್ರೀಮತಿ ಪಾಸ್ಟರ್ ಕೆಳಗಡೆ ಇದೆ ಪಾಸ್ಟರ್, ಅದು ಮೇಲ್ಗಡೆ ಅಮಿತ್ ಪಾಸ್ಟರ್ ಪ್ರೇಯರ್ ಮಾಡಿದ್ದಾರೆ. ಇಲ್ಲಿ Okay. ನೀತಿ ಪ್ರಸನ್ನ ಕುಮಾರ್ ಅವರ ನೀತಿ ಪ್ರಸನ್ನ ಕುಮಾರ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಕರ್ತನೆ ನಿನ್ನ ಕೃಪೆ ಇರಲಿ. ಅವರಿಗೆ ಪ್ಯಾರಲೈಸ್ ಆಗಿದೆ, ಸ್ವಸ್ಥಪಡಿಸು, ಆರೋಗ್ಯದಿಂದ ತುಂಬಿಸು, ಕ್ಷೇಮ ಕೊಡು ಸ್ವಾಮಿ. ಎಲ್ಲ ಕೊಟ್ಟ ನೀಸು, ಅವ್ರನ್ನ ಎಬ್ಬಿಸು ಸ್ವಾಮಿ. ಭಯವಿಲ್ಲದೆ ಆರೋಗ್ಯವಂತರಾಗುವಂತೆ ಕಾರ್ಯ ಮಾಡು. ವಿಶೇಷವಾಗಿ ಕರ್ತನೆ ಬಳ್ಳಾರಿ ಚರ್ಚ್ಗೋಸ್ಕರ ಪ್ರಾರ್ಥನೆ. ವಿಶೇಷವಾಗಿ ರಾಮಾಂಜನಪ್ಪ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರ ಕಾಲ್ ಬೆರಳುಗಳನ್ನ ತೆಗೆದಿರುವಾಗ ಅವರಿಗೆ ಬಲ ಕೊಡು, ಶಕ್ತಿ ಕೊಡು. ಅಗಾಯ ವಾಸಿಯಾಗಿ ಯಾವುದೇ ಬಾಧೆ ಇಲ್ಲದೆ ಎದ್ದು ನಡೆದಾಡುವಂತೆ ಸಹ ಮಾಡು ಸ್ವಾಮಿ. ನರ್ಸಾಪುರ ಚರ್ಚಲ್ಲಿ ಸ್ವಾಮಿ ಕಮ್ಯುನಿ ನಡೆಸಬೇಕಾಗಿರುವ ಕೃತಿಪುರಲ್ಲಿ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡು. ಪ್ರೀತಿ ಕೊಡು, ಸಂತೋಷ ಕೊಡು, ಅನ್ನೊಂದು ಕೊಡು. ನಿನ್ನ ಪ್ರಸನ್ನತೆ ನೀಡಿಸು. ಎಲ್ಲರನ್ನ ಆತ್ಮನ ಬಲದಿಂದ ಅಭಿಷೇಕಿಸಿ ನಡೆಯುವಂತ ಕಾರ್ಯಕ್ರಮದಲ್ಲಿ ನೀನು ಮಧ್ಯದಲ್ಲಿ ಇದ್ದು ಸ್ವಾಮಿ ಆಶೀರ್ವಾದ ಮಾಡಿ ಅನ್ಯೋನ್ಯತೆಯಿಂದ, ಪ್ರೀತಿಯಿಂದ, ಸಂತೋಷದಿಂದ ನಿನ್ನನ್ನು ಆರಾಧಿಸ ಮಾಡು. ಹಿರೇಬನ್ನಮಟ್ಟಿ ಚರ್ಚ್ ಹೊಸ ಕಟ್ಟಡಕ್ಕೆ ಪ್ರಾರ್ಥನೆ ಸ್ವಾಮಿ. ಆ ಜನರು ಹಮ್ಮಿಕೊಂಡಿರುವಂತ ಈ ಹೊಸ ಯೋಜನೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅದಕ್ಕೆ ಅವರ ಕೈಗಳನ್ನ ಬಲಪಡಿಸು. ಅಲ್ಲಿ ಹೊಸ ಆಲಯ ಕಟ್ಟಲ್ಪಟ್ಟು ಅಭಿಷೇಕಿಸಲ್ಪಟ್ಟು ನಿನ್ನ ಮಕ್ಕಳು ಸಂತೋಷದಿಂದ ನಿನ್ನ ಆರಾಧನೆಯುವಂತ ಸೌಭಾಗ್ಯ. ತ್ಯಾಗರಾಜ್ ಡೇವಿಡ್ ಅವರ ಆರೋಗ್ಯವನ್ನು ಬಲಪಡಿಸಕ್ಕಾಗಿ ಸ್ತೋತ್ರ. ಹೆಚ್ಚಿನ ಆರೋಗ್ಯದಿಂದ ತುಂಬಿಸಿ ಕಾಪಾಡು. ಸಾರಾ ಅವರು ಜ್ವರದಿಂದ ಬಾಳ್ತಿದ್ದಾರೆ ಸ್ವಾಮಿ. ಅವ್ರನ್ನ ಮುಟ್ಟಪ್ಪ, ಗುಣಪಡಿಸು, ಬಲಪಡಿಸು, ಸಮಾಧಾನಪಡಿಸು, ಸ್ವಸ್ಥಪಡಿಸು. ಈ ದಿನ ಮಾಡಿರುವಂತ ಪ್ರತಿಯೊಂದು ಪ್ರಾರ್ಥನೆಗೆ ನೀನು ಸದುತ್ತರವನ್ನು ದಯಪಾಲಿಸು ಸ್ವಾಮಿ. ಪ್ರಾರ್ಥನೆಗಳನ್ನ ಕೇಳೋದಕ್ಕಾಗಿ ನನಗೆ ಸ್ತೋತ್ರ. ಕೂಡಿ ಬಂದಂತ ಎಲ್ಲಾ ನಿನ್ನ ಭಕ್ತರಿಗಾಗಿ, ನಿಮ್ಮ ಮಕ್ಕಳಿಗಾಗಿ ಸ್ತೋತ್ರ. ನಮ್ಮೆಲ್ಲರನ್ನ ಅನುದಿನವೂ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಒಂದು ಸಂತೋಷದಿಂದ ನಿನ್ನನ್ನು ಕೊಂಡಾಡಲು, ಸೇವಿಸಲು, ಆರಾಧಿಸಲು ಪ್ರತಿದಿನವೂ ನಿಮ್ಮ ಆಶೀರ್ವಾದಕ್ಕೆ ನಾವು ಪಾತ್ರರಾಗಲು ನಮ್ಮನ್ನು ಆಶೀರ್ವದಿಸು. ಈ ದಿನಕ್ಕಾಗಿ ಸ್ತೋತ್ರ. ಈ ದಿನವನ್ನು ಆಶೀರ್ವದಿಸು. ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಮ್ಮೆಲ್ಲರನ್ನ ಬಲಪಡಿಸು. ಮಕ್ಕಳನ್ನ, ಕುಟುಂಬಗಳನ್ನ ಆಶ್ರಯಿಸಿ ಪ್ರತಿಯೊಂದು ಕೆಲಸದಲ್ಲಿ ಜಯವನ್ನು, ಶುಭವನ್ನು, ಸುಕ್ಷೇಮವನ್ನು ಅನುಗ್ರಹಿಸಿ ನಿನ್ನ ಭಯಭಕ್ತಿಯಲ್ಲಿ ನಮ್ಮ ನಡೆಸಿ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸುವ ಸ್ವಾಮಿ. ನೀನು ಮಾಡಿದೆಲ್ಲ ಮೇಲಿಗಾಗಿ ತೋರಿದ ಪ್ರೀತಿಗಾಗಿ ನಮ್ಮ ಒಡೆಯನು ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನಿಗಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಯಜರೀತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ಕಾಲಿನಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಬೋಧಕರಾದ ST ಸಾಲಮನ್ ರವರು ಪರಲೋಕದ ಪ್ರಾರ್ಥನೆಯೊಡನೆ ಅಂತ್ಯಾಶೀರ್ವಾದದಲ್ಲಿ ನಡೆಸಲು ವಿನಂತಿಸ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನಗಳು ಇದು ಮಾಧ್ಯಮದಲ್ಲಿ ಈ ಮುಂಜಾನೆ ಹೊತ್ತಿನಲ್ಲಿ ಸ್ವಾಮಿಯ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಹಾಗೂ ಸ್ವಾಮಿಯಿಂದ ವಾಕ್ಯವನ್ನು ಹಂಚಿಕೊಟ್ಟಂತ ಪ್ರಿಯ ಸಹೋದರಿ ಸೌತಿ ಅವರ ಮೇಲೆಯೂ,
ಹಾಗೂ ಆರಂಭದ ಪ್ರಾರ್ಥನೆಯನ್ನ ಹಾಗೂ ಮುಕ್ತಾಯದ ಪ್ರಾರ್ಥನೆಯನ್ನ ಮತ್ತು ರಾಗಗಳನ್ನ ಹಾಡಿರ್ತಕ್ಕಂತ ಹಾಗೂ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದವು ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಲಿ ಸ್ವಾಮಿ. ಆಮೇನ್. ಆಮೆನ್. ಎಚ್ಚರವಾಗಿದ್ದು ಪ್ರಾರ್ಥಿಸು ಕುಟುಂಬದಲ್ಲಿ ಪ್ರಾರಂಭದ ಪ್ರಾರ್ಥನೆಯನ್ನು ಹಾಗೂ ಅಂತ್ಯದ ಪ್ರಾರ್ಥನೆಗಳನ್ನು ಮಾಡಿದಂತಹ ಬೋಧಕರಿಗೂ ಮತ್ತು ಹಾಡನ್ನು ಹಾಡಿದ ಸಹೋದರಿಗೂ ಕುಟುಂಬದಲ್ಲಿ ಕೂಡಿ ಬಂದಿರ್ತಕ್ಕಂತ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಧನ್ಯವಾದಗಳನ್ನ ಹೇಳುವಂತಲಾಗಿದ್ದೆ. ಹೇಮಾಂಟಿ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು. ಸಿಸ್ಟರ್ ಎಷ್ಟನೇ ಆನಿವರ್ಸರಿ ಇದು? 45 ಫಸ್ಟ್. ಪುತ್ರ ಇಂತ ದೀರ್ಘವಾದ ಹ್ಯಾಪಿ ಆನಿವರ್ಸರಿ ಅಮ್ಮ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಫಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ಆನಿವರ್ಸರಿ ಅಮ್ಮ. ಥ್ಯಾಂಕ್ ಯು ಫಸ್ಟ್. ಜ್ಞಾಪಿಸ್ಕೊಂಡು ಮಾಡಿದಿರಲ್ಲ, ನಿಮಗೆ ತುಂಬಾ ವಂದನೆಗಳು ಫಸ್ಟ್. ಇದ್ದಾಗ ಪ್ರತಿ ವರ್ಷ ನಮ್ ಮನೆಗ್ ಬಂದು ಪ್ರೇಯರ್ ಮಾಡಿ ಆಶೀರ್ವಾದ, ದೇವರ ಆಶೀರ್ವಾದ ಕೊಡ್ತಾ ಇದ್ರಿ. ಸಿಕ್ತಲ್ಲ ಒಂದು ಪ್ರಾರ್ಥನೆ ಸಿಕ್ತು ನಿಮ್ಗೆ. ಫಸ್ಟ್ ಜ್ಞಾಪಕ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಮ್ಮ. ಥ್ಯಾಂಕ್ ಯು ಫಸ್ಟ್. ದೇವ್ರ ಒಳ್ಳೇದ್ ಮಾಡ್ಲಿ. 45 ಆಯುಷ್ಯಗಳನ್ನು ಕೊಟ್ಟಿದ್ದಾನೆ. ಒಳ್ಳೇದು. ದೇವ್ರಿಗೆ ಸ್ತೋತ್ರ ಆಗ್ಲಿ ಅಮ್ಮ. ಹ್ಯಾಪಿ ಆನಿವರ್ಸರಿ ಮಿಸಸ್ ಭಕ್ತರಾಜ್. ಥ್ಯಾಂಕ್ ಯು ಫಸ್ಟ್. ಹ್ಯಾಪಿ ಆನಿವರ್ಸರಿ ಮೇಡಮ್ ಅವರ. ದೇವರು 100 ವರ್ಷ ನೀವು ಚೆನ್ನಾಗಿರ್ಲಿ. ಇದೇ ಏಜಿನಲ್ಲಿ ನಿಮ್ಮ ಒಂದು ಆನಿವರ್ಸರಿ ನಡೆಸ್ತಾ ಇರ್ರಿ. ಎಲ್ರು ಪ್ರಾರ್ಥನೆ ಮಾಡ್ತೀವಿ ನಿಮಗಾಗಿ. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು.